ಇವರು ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆಮಾನವ, ಹರಿ ಹರಿ ಗೋವು ನಾನು ಎಂಬ ಪ್ರಸಿದ್ಧ ಗೋವಿನ ಹಾಡಿನ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಚಿರಪರಿಚಿತರಾದಂತಹ ಎಸ್.ಜಿ. ನರಸಿಂಹಾಚಾರ್ಯರು. ಇವರು ಸೆಪ್ಟೆಂಬರ್ 11, 1862ರಲ್ಲಿ ಮೈಸೂರು ಜಿಲ್ಲೆಯ ಶ್ರೀರಂಗಪಟ್ಟಣದ ಅಳಸಿಂಗಾಚಾರ್ಯ ಮತ್ತು ಸೀತಮ್ಮ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸುತ್ತಾರೆ. BA ಪದವೀಧರರಾದಂತಹ ಇವರು 1887 ಏಪ್ರಿಲ್ 1ರಂದು ಮೈಸೂರು ಸರ್ಕಾರದ ವಿದ್ಯಾಭ್ಯಾಸ ಇಲಾಖೆಯಲ್ಲಿ ಕನ್ನಡ ಭಾಷಾ ಪರಿವರ್ತಕರಾಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಸ್ವಲ್ಪ ಕಾಲ ಶ್ರೀರಂಗಪಟ್ಟಣದಲ್ಲಿ ಉಪಾಧ್ಯಾಯ ವೃತ್ತಿಯಲ್ಲಿದ್ದುಕೊಂಡು ಸುಮಾರು 1890ರ ವೇಳೆಗೆ ತಮ್ಮ ವೃತ್ತಿಯ ಹಾಗೂ ಕಾರ್ಯದ ಕ್ಷೇತ್ರವನ್ನಾಗಿ ಮೈಸೂರನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯೇ ನೆಲೆ ನಿಲ್ಲುತ್ತಾರೆ. ನಂತರ ಜುಲೈ 10, 1891ರಲ್ಲಿ ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ ಗ್ರಂಥಪಾಲಕರಾಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಕನ್ನಡ ಭಾಷೆಯ ಉಪಲಬ್ಧ ಕಾವ್ಯ ಗ್ರಂಥಗಳಲ್ಲಿ ಮೊದಲನೆಯದಾದ ಪಂಪನ ಆದಿಪುರಾಣವನ್ನು ತಾವೇ ಪರಿಶ್ರಮ ಪಟ್ಟು 1900ರಲ್ಲಿ ಸಂಪಾದಿಸಿ ಈ ಸಂಸ್ಥೆಯ ಮೂಲಕ, ಅಂದರೆ ಮೈಸೂರು ಓರಿಯೆಂಟಲ್ ಲೈಬ್ರರಿಯ ಮೂಲಕ ಪ್ರಪ್ರಥಮ ಕನ್ನಡ ಪ್ರಕಟಣೆಯನ್ನಾಗಿ ಹೊರತರುತ್ತಾರೆ. 1904ರಲ್ಲಿ ಇದೇ ಸಂಸ್ಥೆಯಿಂದ ರುದ್ರಭಟ್ಟನ ಜಗನ್ನಾಥ ವಿಜಯ ಕೃತಿಯನ್ನು ಸಹ ಸಂಪಾದಿಸಿ ಹೊರತರುತ್ತಾರೆ. 1892ರಲ್ಲಿ MA ರಾಮಾನುಜನ್ ಅಯ್ಯಂಗರ್ ಅವರೊಡನೆ ಸೇರಿ ಕರ್ನಾಟಕ ಕಾವ್ಯ ಮಂಜರಿ ಎನ್ನುವಂತಹ ಮಾಸಪತ್ರಿಕೆಯನ್ನು ಆರಂಭಿಸುತ್ತಾರೆ. 1899ರಲ್ಲಿ ಈ ಪತ್ರಿಕೆ ಕರ್ನಾಟಕ ಕಾವ್ಯ ಕಲಾನಿಧಿ ಎಂದು ಮಾರ್ಪಾಡಾಗುತ್ತದೆ. ಇವರು 22 ಡಿಸೆಂಬರ್ 1907ರಲ್ಲಿ ನಿಧನರಾಗುತ್ತಾರೆ. ಎಸ್.ಜಿ. ನರಸಿಂಹಾಚಾರ್ಯ ಮತ್ತು MA ರಾಮಾನುಜಯ್ಯಂಗರರು ಸೇರಿ ಗದ್ಯ ಗ್ರಂಥ, ಚಂಪು ಗ್ರಂಥ, ಸಾಂಗತ್ಯ ಗ್ರಂಥ, ಛಂದೋ ಗ್ರಂಥ, ಶತಕ, ನಿಘಂಟು ಹೀಗೆ ಸುಮಾರು 75ಕ್ಕೂ ಹೆಚ್ಚು ಗ್ರಂಥಗಳನ್ನು ಕರ್ನಾಟಕ ಕಾವ್ಯ ಕಲಾನಿಧಿ ಗ್ರಂಥಮಾಲೆಯ ಮೂಲಕ ಸಂಪಾದಿಸಿ ಪ್ರಕಟಿಸುತ್ತಾರೆ. ಎಸ್.ಜಿ. ನರಸಿಂಹಾಚಾರ್ಯರು ಸಹ ಸಂಪಾದಕರಾಗಿ MA ರಾಮಾನುಜಯ್ಯಂಗರ್ ಅವರೊಂದಿಗೆ ಸೇರಿ ಮೈಸೂರಿನ ಕರ್ನಾಟಕ ಕಾವ್ಯಮಂಜರಿ ಪತ್ರಿಕೆಯಲ್ಲಿ ಪ್ರಕಟಿಸಿದಂತಹ ಕೃತಿಗಳು ಅದ್ಭುತ ರಾಮಾಯಣ, ಅಪ್ರತಿಮ ವೀರಚರಿತಂ, ಉದಯಾದಿತ್ಯಾಲಂಕಾರ, ಕಬ್ಬಿಗರ ಕಾವಂ, ಕರ್ನಾಟಕ ನಿಘಂಟು, ಕರ್ನಾಟಕ ಪಂಚತಂತ್ರ, ಕರ್ನಾಟಕ ಶಬ್ದಸಾರಂ, ಕರ್ನಾಟಕ ಸಂಜೀವನಂ, ಕಾವ್ಯಸಾರಂ, ಕೃಷ್ಣ ಗೋಪಿ ವಿಲಾಸಂ, ಗದಾಯುದ್ಧ ಹೀಗೆ ಹಲವಾರು ಕೃತಿಗಳನ್ನು ಅವರು ಕರ್ನಾಟಕ ಕಾವ್ಯಮಂಜರಿಯ ಮೂಲಕ ಸಂಪಾದಿಸಿ ಪ್ರಕಟಿಸುತ್ತಾರೆ. ಎಸ್.ಜಿ. ನರಸಿಂಹಾಚಾರ್ಯರು ಚಾಮರಾಜ ಒಡೆಯರವರು ತೀರಿಕೊಂಡಾಗ ಚರಮಗೀತೆಯನ್ನು, ಕೃಷ್ಣರಾಜ ಒಡೆಯರವರು ಪಟ್ಟಕ್ಕೆ ಬಂದಾಗ ಮಂಗಳಗೀತೆಯನ್ನು ರಚಿಸಿದ್ದರು. ಇವರು ಬರೆದಂತಹ ಕವನಗಳು ಕಾಮನಬಿಲ್ಲು, ಹೊಗೆಯ ಗಾಡಿ, ಮಳೆಗಾಲ, ಬಿಡುವು, ನೇಗಿಲು, ಚಂದ್ರ, ಕಾವೇರಿಯ ಮಹಿಮೆ, ಮಕ್ಕಳು ಮಲಗುವ ಹೊತ್ತು, ಷಟ್ಪದಿ ಪದ್ಯಗಳು, ಆಕಳಿನ ಮಹಿಮೆ, ಗೋವಿನ ಹಾಡು, ನಕ್ಷತ್ರ ಅನ್ನುವಂತಹ ಕವನಗಳನ್ನು ಬರೆದಿದ್ದರು. ಇವರ ಅನುವಾದಿತ ಕವನಗಳನ್ನು ನೋಡುವುದಾದರೆ ವರ್ಡ್ಸ್ವರ್ತ್ ಕವಿಯ ಟು ದ ಕುಕ್ಕು ಅನ್ನುವಂತಹ ಇಂಗ್ಲಿಷ್ ಕವನವನ್ನ ಬಾರೋ ಬಸಂತದ ಕಂದ ಎಂದು ಅನುವಾದಿಸಿದ್ದರು. ಇದು ಸಾಂಗತ್ಯ ಛಂದಸ್ಸಿನಲ್ಲಿದೆ. ಇವರು ಜೇನ್ ಟೇಲರ್ನ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಕವನವನ್ನ ಮಿನುಗು ಮಿನುಗುತಿಹ ಕಿರುದಾರಿಣಿಯೇ ಎಂದು ಅನುವಾದಿಸಿದರು. ಇದೇ ಕವನವನ್ನ ಪಂಜೆ ಮಂಗೇಶರಾಯರು ಮಿನುಗೆಲೆ ಮಿನುಗೆಲೆ ನಕ್ಷತ್ರ ಎಂದು ಅನುವಾದಿಸಿದ್ದಾರೆ. ಕಾಳಿದಾಸನ ರಘುವಂಶದ ಅಜನೃಪ ಚರಿತೆ ಮತ್ತು ದಿಲೀಪ ಚರಿತೆಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವು ಷಟ್ಪದಿ ರೂಪದಲ್ಲಿರುವಂಥದ್ದು. ಹಿಮನ್ಸ್ ಅವರ ಬೆಟರ್ ಲ್ಯಾಂಡ್ ಅನ್ನುವಂತಹ ಕವನವನ್ನ ಉತ್ತಮ ರಾಜ್ಯ ಎಂದು ಅನುವಾದಿಸಿದರೆ, ಟ್ರೈ 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 ಎಗೈನ್ ಎನ್ನುವಂತಹ ಕವನವನ್ನ ಮರಳಿ ಯತ್ನವ ಮಾಡು ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ನಾಟಕದಿಂದ ಫುಲ್ ಪಾತಂ, ಫೈವ್ ದೈ, ಫಾದರ್ ಲೈಸ್ ಹಾಗೂ ವೇರ್ ದ ಬಿ ಸಕ್ಸ್ ಅನ್ನುವಂತಹ ಗೀತೆಗಳನ್ನು ಅನುವಾದಿಸಿದ್ದು, ತಮಿಳಿನಿಂದ ನೀತಿ ಮಂಜರಿಯನ್ನು ಕಂದ ಪದ್ಯ ರೂಪದಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಗೋಲ್ಡ್ ಸ್ಮಿತ್ನ ಹರ್ಮಿಟ್ ಕವನವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ.
ಇವರ ಅನುವಾದಿತ ಕೃತಿಗಳನ್ನು ನೋಡುವುದಾದರೆ, ಮದರಾಸು ಸರ್ಕಾರದ ಶಿಕ್ಷಣ ಇಲಾಖೆಯ ಆಂಗ್ಲ ಇನ್ಸ್ಪೆಕ್ಟರ್ ಒಬ್ಬರು ಇಂಗ್ಲಿಷ್ನಲ್ಲಿ ರಚಿಸಿದಂತಹ ಬುಕ್ ಫಾರ್ ದಿ ಬ್ರೇನ್ಸ್ ಅನ್ನುವಂತಹ ಕೃತಿಯನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ದಿ ಟೇಮಿಂಗ್ ಆಫ್ ದಿ ಶ್ರೂ ಎಂಬ ನಾಟಕವನ್ನ ಗಯ್ಯಾಳಿಗಳನ್ನು ಸಾಧು ಮಾಡುವಿಕೆ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದು, ಸಂಸ್ಕೃತದ ಉತ್ತರ ರಾಮ ಚರಿತೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇವರ ಇತರ ಕೃತಿಗಳನ್ನು ನೋಡುವುದಾದರೆ, ಹಿಂದೂ ದೇಶದ ಚರಿತೆ, ಅಲ್ಲಾವುದ್ದೀನನ ಅದ್ಭುತ ದೀಪ, ಈಸೋಪನ ಕಥೆಗಳು, ಗಲೀವರನ ದೇಶ ಸಂಚಾರ, ಭಾರತ ವೀರನ ಚರಿತೆ, ಭಾರವಿ, ಮುಕುಂದಮಾಲೆ ಅನ್ನುವಂಥದ್ದು. ಎಸ್.ಜಿ. ನರಸಿಂಹಾಚಾರ್ಯರ ಸಹಸಂಪಾದನಾ ಕೃತಿಗಳು ಈ ರೀತಿ ಇವೆ. ಎಸ್.ಜಿ. ನರಸಿಂಹಾಚಾರ್ಯರ ಕೆಲವು ಕೃತಿಗಳ ಪ್ರಮುಖ ಅಂಶಗಳನ್ನು ನೋಡುವುದಾದರೆ, ಇವರ ಪಂಪನ ಆದಿಪುರಾಣ ಅನ್ನುವಂತಹ ಕೃತಿಯ ಸಂಪಾದನೆಗೆ ಇವರು ಕೇವಲ ಒಂದೇ ಒಂದು ಹಸ್ತಪ್ರತಿಯನ್ನು ಆಧಾರವಾಗಿಟ್ಟುಕೊಂಡಿದ್ದಾರೆ. ಆದರೂ ಅಶುದ್ಧವಾದೆಡೆಗಳಲ್ಲಿ ಇತರ ಹಸ್ತಪ್ರತಿಗಳ ಸಹಾಯವನ್ನು ಪಡೆದು ಅಲ್ಲಲ್ಲಿ ವಿರಳವಾಗಿ ಪಾಠಭೇದಗಳನ್ನು ತೋರಿಸಿದ್ದಾರೆ. ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಕವಿ ಕಾವ್ಯ ವಿಚಾರವು, ಕೃತಿ ವಿಮರ್ಶೆಯು ಇರುವ ಹಾಗೆ ಪ್ರಸ್ತಾವನೆಯನ್ನು ಬರೆದಿರುವಂಥದ್ದು. ಇವರ ರುದ್ರಭಟ್ಟನ ಜಗನ್ನಾಥ ವಿಜಯ ಸಂಪಾದನೆಗೆ 4 ಹಸ್ತಪ್ರತಿಗಳ ಸಹಾಯವನ್ನು ಪಡೆದಿದ್ದಾರೆ. ಇದರಲ್ಲಿಯೂ ವಿರಳವಾಗಿ ಪಾಠಭೇದಗಳನ್ನು ಕೊಟ್ಟಿರುವಂಥದ್ದು. ಕವಿಕಾವ್ಯ ವಿಚಾರ, ಕೃತಿ ವಿಮರ್ಶೆಗಳನ್ನು ಕುರಿತು ಪ್ರಸ್ತಾವನೆಯಲ್ಲಿ ಸಮಗ್ರವಾಗಿ ಹೇಳಿದ್ದಾರೆ. ಕವಿಪಾಠ ಪರಿಷ್ಕಾರವಾಗುವಂತೆ ತೃಪ್ತಿಕರವಾದ ರೀತಿಯಲ್ಲಿ ಸಂಪಾದನೆಯನ್ನು ಮಾಡಿರುವಂಥದ್ದು. ಎಸ್.ಜಿ. ನರಸಿಂಹಾಚಾರ್ಯ ಮತ್ತು ಆರ್. ನರಸಿಂಹಾಚಾರ್ಯರು ಬಂಧುಗಳು. ಸಾಹಿತ್ಯ ಸೇವೆಯಲ್ಲಿ ಪರಸ್ಪರ ನೆರವಾಗುತ್ತಿದ್ದರು. ಈ ನೆರವಿನ ಭಾಗದಲ್ಲಿ ತುಂಬಾ ಗಣ್ಯವಾದುದೆಂದರೆ ಕರ್ನಾಟಕ ಕವಿಚರಿತೆ ಮೊದಲ ಸಂಪುಟ. ಇದು 1907ರಲ್ಲಿ ಪ್ರಕಟವಾಗುತ್ತದೆ. ಇವರ ಮಹಾಭಾರತದ ಕಥಾಪ್ರಸಂಗ ಅನ್ನುವಂಥದ್ದು ಎಸ್.ಜಿ. ನರಸಿಂಹಾಚಾರ್ಯ ಮತ್ತು ಎಂ.ಎ. ರಾಮಾನುಜಯ್ಯಂಗರವರು ಜೊತೆಗೂಡಿ ರಚಿಸಿದಂತಹ ಗ್ರಂಥ. ಮೂಲ ಭಾರತದ ಸಭಾಪರ್ವದ ಕಥೆಯನ್ನು ಸರಳ ಸಂಕ್ಷಿಪ್ತವಾಗಿ ಸಾಮಾನ್ಯ ಓದುಗರಿಗೆ ತಿಳಿಯುವಂತೆ 10 ಅಧ್ಯಯನಗಳಲ್ಲಿ ನಿರೂಪಿಸಲಾಗಿದೆ. ಇವರ ಕನ್ನಡ 4ನೆಯ ಪುಸ್ತಕವು ಅನ್ನುವಂಥದ್ದು ಇ. ಮಾರ್ಸೆಡನ್ ಮತ್ತು ಎಸ್.ಜಿ. ನರಸಿಂಹಾಚಾರ್ಯ ಅವರು ಸಂಯುಕ್ತವಾಗಿ ರಚಿಸಿದಂತಹ ಕೃತಿ. ಇದು 1897ರಲ್ಲಿ ಪ್ರಕಟವಾಗುತ್ತದೆ. ಈ ಪಠ್ಯಗ್ರಂಥದಲ್ಲಿ 46 ಗದ್ಯಪಾಠಗಳು, 11 ಪದ್ಯಪಾಠಗಳಿರುವಂಥದ್ದು. ಗದ್ಯಪಾಠದಲ್ಲಿ ಸಿಂಹವು, ತೆಂಗು, ಹುಲಿಯು ತೋಳನೋ, ಕೊಕ್ಕರೆಯೋ, ಸಿಂಹವೋ ಇಲಿಯೋ ಮೊದಲಾದ 5 ಪಾಠಗಳು, ಭಗವತ್ ಪ್ರಾರ್ಥನೆ, ಸುಗುಣವೇ ಭೂಷಣ, ವಿದ್ಯೆಯ ಮೇಲ್ಮೈ, ನೀತಿ ಸಾಯಂಕಾಲ ವರ್ಣನೆ ಇವು ಮೊದಲ 5 ಪದ್ಯಪಾಠಗಳು. ಎಸ್.ಜಿ. ನರಸಿಂಹಾಚಾರ್ಯ ಅವರು ಬಾಪು ಸುಬ್ಬರಾವ್ ಅವರ ಸಹಕೃತ್ವದೊಂದಿಗೆ ಹಿಂದೂ ದೇಶದ ನಾಗರಿಕ ತಾತ್ಪರ್ಯ ಸಹಿತವಾದ ಟಿಪ್ಪಣಿ ಎಂಬ ಕೃತಿಯನ್ನು ರಚಿಸುತ್ತಾರೆ. ಈ ಕೃತಿಯಲ್ಲಿ 2 ಭಾಗಗಳಿದ್ದು, 2ನೆಯ ಭಾಗದಲ್ಲಿ 7, 8 ಮತ್ತು 9ನೆಯ ಅಧ್ಯಾಯಗಳಿಗೆ ತಾತ್ಪರ್ಯ ಸಹಿತವಾದ ಟಿಪ್ಪಣಿಯನ್ನು ಬರೆಯಲಾಗಿದೆ. ಈ ಕೃತಿ 1902ರಲ್ಲಿ ಜಿಟಿಎ ಮುದ್ರಣಾಲಯ ಮೈಸೂರಿನಿಂದ ಪ್ರಕಟಗೊಳ್ಳುತ್ತದೆ. ಇವರು ಸಂಪಾದಿಸಿದ ಬಾಲಭೂ ವಿವರಣೆ ಅನ್ನುವಂತಹ ಕೃತಿಯನ್ನು ಪರೀಕ್ಷಿಸಿದವರು ಬಾಪು ಸುಬ್ಬರಾಯರು. ಇದನ್ನು 1911ರಲ್ಲಿ ಸಂಯುಕ್ತ ಕರ್ತೃತ್ವದ ಗ್ರಂಥವಾಗಿ ಪ್ರಕಟಿಸಲಾಗಿದೆ. ಎಸ್.ಜಿ. ನರಸಿಂಹಾಚಾರ್ಯ ಅವರು ಕವಿ ಕಾಳಿದಾಸನ ರಘುವಂಶದ ಭಾಗವನ್ನು ದಿಲೀಪ ಚರಿತೆ ಎಂದು ಅನುವಾದ ಮಾಡಿದ್ದಾರೆ.
ಇವರ ಪದ್ಯಸಾರ ಅನ್ನುವಂತಹ ಕೃತಿ ಜನಪದ ಗೀತೆಗಳು, ಶತಕಗಳು ಮೊದಲಾದ ಜನಬೋಧಕ ಸಾಹಿತ್ಯದಿಂದ ಹಿಡಿದು ಷಡಕ್ಷರಿ ಕವಿಯ ಪ್ರೌಢಮಟ್ಟದವರೆಗೆ ಉದಾಹರಣೆಗಳಿರುವಂಥದ್ದು. ಇದು ಇಂಗ್ಲಿಶಿನ ಪ್ರಸಿದ್ಧ ಪದ್ಯ ಸಂಕಲನವಾದ ಫಾಲ್ ಗೇವ್ಸ್ ಗೋಲ್ಡನ್ ಟ್ರೆಜರಿ ಅನ್ನುವಂತಹ ಗ್ರಂಥವನ್ನು ಹೋಲುವಂಥದ್ದು. ಕನಕದಾಸರ ನಳಚರಿತ್ರೆ ಕಾವ್ಯವನ್ನ ಸಂಕ್ಷಿಪ್ತ ಮಾಡಿ ರಚಿಸಿರುವಂಥದ್ದು ಇವರ ಪದ್ಯ ಸಂಗ್ರಹ ಅನ್ನುವಂತಹ ಕೃತಿ. ಇವರು ನಕ್ಷತ್ರ, ಗೋವಿನ ಬಾಳು, ಕಾವೇರಿ ಮಹಿಮೆ, ಬಾಲಭೂ ವಿವರಣೆ ಹೀಗೆ ಹಲವು ಶಿಶು ಸಾಹಿತ್ಯ ಕೂಡ ರಚಿಸಿದ್ದರು. ಎಸ್.ಜಿ. ನರಸಿಂಹಾಚಾರ್ಯರು ಹೊಸಗನ್ನಡ ಸಾಹಿತ್ಯದ ಪ್ರವರ್ತಕರಲ್ಲಿ ಒಬ್ಬರು. ತಮ್ಮ ಜೀವಿತ ಕಾಲದಲ್ಲಿ ಸರಳ ಸಂಭಾವಿತ ವ್ಯಕ್ತಿ, ಶ್ರೇಷ್ಠ ಕವಿ. ಅವರು ಮಕ್ಕಳ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ, ಪ್ರಾಚೀನ ಗ್ರಂಥಗಳ ಸಂಪಾದನೆ ಈ ಮೂರೂ ಕ್ಷೇತ್ರಗಳಲ್ಲಿ ಅನನ್ಯವಾಗಿ ಶ್ರಮಿಸಿದಂತಹ ಮಹನೀಯರು. ಅವರು ಸಂಪಾದಿಸಿದ ಕೃತಿಗಳು ಅಮೂಲ್ಯವಾಗಿದ್ದು, ಗ್ರಂಥ ಸಂಪಾದನಾ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದಂತಹ ಸೇವೆ ಅನನ್ಯವಾದದ್ದು. ಎಸ್.ಜಿ. ನರಸಿಂಹಾಚಾರ್ಯರ ಕುರಿತಾದಂತಹ ಈ ಕಿರು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.